ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ನೀವು ನೋಡ್ಬೋದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದರೆ ಏನಪ್ಪ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಚಾನಲ್ ಕ್ರಿಯೇಟ್ ಮಾಡಿ, ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡಿ ಬೇಗ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಕ್ಕೆ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಮಾಡಿ, ಯೂಟ್ಯೂಬ್ ಶಾರ್ಟ್ಸ್ ಚಾನಲ್ ಕ್ರಿಯೇಟ್ ಮಾಡಿ. ಅದ್ರ ಜೊತೆ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡಿ ಕೇವಲ ಇಲ್ಲಂದ್ರೆ ಮಿನಿಮಮ್ ಅಂದ್ರೆ 2-3 months ಅಂದರೆ 2-3 ಮಂತಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಬೇಗ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ಯೂಟ್ಯೂಬ್ ಶಾರ್ಟ್ಸ್ ಬಗ್ಗೆ ವಿಡಿಯೋ ಮಾಡಿ, ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಶಾರ್ಟ್ಸ್ ಚಾನಲ್ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡಿ ಅಂತ ತುಂಬ ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡೋದು. ಆದರೆ ಬಟ್ ಯಾವ ಒಂದು ಕ್ಯಾಟಗರಿ ನಾವು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡಬೇಕು ಅಂದರೆ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು. ಈಗ ನೀವು ನೋಡೋದು ನಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ ನಾವು ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ ನಾ ಯಾವೊಂದು ಟಾಪಿಕ್ಸ್ ಈಗ ಟಿಪ್ಸ್ ಬಗ್ಗೆ ನಾನು ಯೂಟ್ಯೂಬ್ ಟೆಕ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಟೆಕ್ ಯಾವ್ದಾರ ಒಂದು ನನ್ನ ಟಿಪ್ಸ್ ಇದೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಟಿಪ್ಸ್ ಇಲ್ಲಾಂದ್ರೆ ವಿಡಿಯೋ ಮಾಡಲ್ಲ. ಅಂದರೆ ಟಾಪಿಕ್ಸ್ ಅಂದರೆ ಟಿಪ್ಸ್ ಅಂದರೆ ಟಾಪಿಕ್ಸ್ ಇದ್ದರೆ ನಾನು ವಿಡಿಯೋ ಮಾಡ್ತೀನಿ. ಯಾವುದೊಂದು ಕ್ಯಾಟಗರಿ ಇಲ್ಲ, ಯಾವುದೊಂದು ಟಾಪಿಕ್ಸ್ ಇಲ್ಲ, ವಿಡಿಯೋ ಮಾಡಿ ಅಂದರೆ ಎಲ್ಲಿಂದ ವಿಡಿಯೋ ಮಾಡ್ತಾರೆ? ನಾನು ನಿಮಗೆ ಇವತ್ತು ಏನೋ ಜಸ್ಟ್ ನಾನು ನಿಮಗೋಸ್ಕರ ಒಂದು ಟಾಪಿಕ್ ಅಂದರೆ ಒಂದು ಕ್ಯಾಟಗರಿ ತಂದಿನಿ. ಈ ಒಂದು ಕ್ಯಾಟಗರಿ ಮೂಲಕ ನೀವು ಈಸಿಯಾಗಿ ಮಿನಿಮಮ್ ಇಲ್ಲಂದ್ರೆ ಶಾರ್ಟ್ಸ್ ವಿಡಿಯೋ ಮಾಡಿ, ಇಲ್ಲಂದ್ರೆ ಮಿನಿಮಮ್ 1-2 ಮಂತಲ್ಲಿ ಅಂದರೆ 1-3 ಮಂತಲ್ಲಿ ಮಿನಿಮಮ್ ಇಲ್ಲಂದ್ರೆ 1 million ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಶಾರ್ಟ್ಸ್ ವಿಡಿಯೋ ಮಾಡಿ. ನನಗೆ ಲೈವಲ್ಲಿ ತೋರಿಸ್ಬಿಡ್ತೀನಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನೋಡ್ಕೊಳ್ಳೋ ತುಂಬ ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡಿದ್ದಾರೆ. ಬಟ್ ಯಾವ ಟಾಪಿಕ್ ವಿಡಿಯೋ ಮಾಡೋದು? ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಒಂದು ಟಾಪಿಕ್ ವಿಡಿಯೋ ಮಾಡೋದು. ಈಗ ಯಾವ ಒಂದು ಟಾಪಿಕ್ನಲ್ಲಿ ವಿಡಿಯೋ ಮಾಡಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ. ಅದನ್ನು ಕೂಡ ನಾನು ಈ ಒಂದು ವಿಡಿಯೋ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ನಾನು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ಕನ್ನಡ ಟೆಕ್ ಕ್ರಿಯೇಟರ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಯಾರೆಲ್ಲ ನನ್ನೊಂದು ಯೂಟ್ಯೂಬ್ ಚಾನಲ್ ಹೊಸವನ್ನು ನೋಡ್ತಾ ಇದ್ದಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟನ್ ಟನ್ ಕ್ಲಿಕ್ ಮಾಡಿ. ಸದ್ಯದಲ್ಲೇ 1,00,000 ಸಬ್ಸ್ಕ್ರೈಬರ್ ಬೇಗ ರೀಚ್ ಮಾಡೋಣ. ಅದ್ರ ಜೊತೆ ನನ್ನ ಸೆಕೆಂಡ್ ಚಾನಲ್ ಕೂಡ ಇದೆ, ಕನ್ನಡ ಟೆಕ್ ಕ್ರಿಯೇಟರ್ಸ್ ಬ್ಲಾಗ್. ನಾನು ಡೈಲಿ ಬ್ಲಾಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಇವತ್ತು ನಾವು ಸ್ಟಾರ್ಟ್ ಬನ್ನಿ. ನೋಡೋದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡಿದ್ದಾರೆ. ನಾನು ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ದೀನಿ. ಏನಂದ್ರೆ ನೋಡಿದ್ದೀನಿ ಅವರು ಇನ್ನೊಂದು ವಿಡಿಯೋ ಏನಂದರೆ ಯೂಟ್ಯೂಬ್ ಶಾರ್ಟ್ಸ್ ಚಾನಲ್ ಕ್ರಿಯೇಟ್ ಮಾಡಿ, ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡಿ ಅಂದರೆ ಯಾವೊಂದು ಟಾಪಿಕ್ಸ್ ನಾವು ಚಾನಲ್ ಅಂದರೆ ಯಾವೊಂದು ಟಾಪಿಕ್ಸ್ ಬಗ್ಗೆ ವಿಡಿಯೋ ಮಾಡೋದು, ಯಾವ ಟಾಪಿಕ್ ಬಗ್ಗೆ ನಾವು ವಿಡಿಯೋ ಮಾಡಬೇಕು ಚಾನಲ್ ಅಂದರೆ ನಮ್ಮ ಯೂಟ್ಯೂಬ್ ಶಾರ್ಟ್ಸ್ ಯಾವ ಒಂದು ಟಾಪಿಕ್ ಬಗ್ಗೆ ಶಾರ್ಟ್ಸ್ ಕ್ರಿಯೇಟ್ ಮಾಡಬೇಕು, ಯಾವ ಒಂದು ಕ್ಯಾಟಗರೀಸ್ ಕ್ರಿಯೇಟ್ ಮಾಡಬೇಕು. ಯಾರು ಇಲ್ಲ, ನಾನು ಈಗ ಹೇಳ್ತಾ ಇದ್ದೀನಿ. ಮೊದಲನೇ ಹೇಳ್ಬಿಡ್ತು ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ ಅಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಲವಾರು ರೀತಿ ಕ್ಯಾಟಗರೀಸ್ ಬರುತ್ತೆ. ನಿಮಗೆ ಯಾವ ಕ್ಯಾಟಗರೀಸ್ ಬೇಕು ಅಥವಾ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ಆ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ಐ ಕಾರ್ಡಲ್ಲಿ ಆಗಿರ್ತೀನಿ. ನಾವು ಆ ಥರ ನೋಡ್ಕೊಳ್ಳಿ. ಹಲವಾರು ರೀತಿ ಕ್ಯಾಟಗರಿ ಇದೆ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡೋದಕ್ಕೆ. ನೀವು ಯಾವ ಒಂದು ಕ್ಯಾಟಗರಿ ಬೇಕೋ ಆ ಒಂದು ಕ್ಯಾಟಗರಿ ಚೂಸ್ ಮಾಡ್ಕೊಳ್ಳೋದು. ಅದೇ ಬಟ್ ನಾನು ನಿಮಗೆ ಒಂದು ಬೆಸ್ಟ್ ಕ್ಯಾಟಗರಿ ಹೇಳ್ತೀನಿ. ಈ ಒಂದು ಕ್ಯಾಟಗರಿ ಮಿನಿಮಮ್ 2-3 ಮಂತಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1 million ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು. ನೀವು ಕೇಳೋದು ಬ್ರದರ್ ಆಗಿದ್ದಾರೆ ನೀವೇ ಮಾಡ್ಕೊಳ್ಳಿ ಚಾನಲ್ ಅಂತ. ಅದ್ರ ಬಟ್ ನಾನು ಏನು ಮಾಡ್ತೀನಿ, ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ. ನಿಮ್ಮ ಟಿಪ್ಸ್ ಅಂದರೆ ನೀವು ಯೂಟ್ಯೂಬ್ ಟಿಪ್ಸ್, ಯೂಟ್ಯೂಬ್ ರಿಲೇಟೆಡ್ ಅಪ್ಡೇಟ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಆ ಒಂದು ಕಾರಣಕ್ಕೋಸ್ಕರ ನಾನು ಯಾವ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು, ನಾನು ಟೆಕ್ ರಿಲೇಟೆಡ್. ನಾನು ಏನೇ ಮಾಡಿದ್ರು ಕೂಡ ಟೆಕ್ ರಿಲೇಟೆಡ್ ಮಾಡಬೇಕು. ನಾವು ಯಾವುದೇ ಮಾಡಿದ್ರು ಕೂಡ ಕನ್ನಡ ಟೆಕ್ ಕ್ರಿಯೇಟರ್ಸ್ ಬ್ಲಾಗಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ನಾನು ಟೆಕ್ ರಿಲೇಟೆಡ್ ವಿಡಿಯೋ ಮಾಡಬೇಕು. ಅದೇ ಬಟ್ ನಾನು ಈ ಒಂದು ಕ್ಯಾಟಗರಿ ಹೇಳ್ತೀನಿ. ಈ ಒಂದು ಕ್ಯಾಟಗರಿ ಅಂದರೆ ಈ ಒಂದು ಕ್ಯಾಟಗರಿ ಮೂಲಕ ನೀವು ಈಸಿಯಾಗಿ ಆರಾಮಿಗೆ ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಳ್ಳೋದು. ಕೇವಲ 2-3 ಮಂತಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1 million ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡು ನಾನು ನಿಮಗೆ ಲೈವ್ ಪ್ರೊಫೈಲ್ ತೋರಿಸ್ತೀನಿ. ಮೊದಲನೇದಾಗಿ ಏನೂ ಜಸ್ಟ್ ಒಬ್ಬರು ಲೇಡೀಸ್ ಇದ್ದಾರೆ, ಏನೂ ಜಸ್ಟ್ ಈ ಒಂದು ಕ್ಯಾಟಗರೀಸ್ ರಿಲೇಟೆಡ್ ಅಂದರೆ ಈ ಒಂದು ಕ್ಯಾಟಗರಿ ರಿಲೇಟೆಡ್ ಶಾರ್ಟ್ಸ್ ವಿಡಿಯೋ ಮಾಡಿ ಮಿನಿಮಮ್ ಇಲ್ಲಂದ್ರು 4 million ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಅವರು. ಇದೇ ಒಂದು ಕ್ಯಾಟಗರಿ ಶಾರ್ಟ್ಸ್ ಅಂದರೆ ಇದೊಂದು ಕ್ಯಾಟಗರಿ ರಿಲೇಟೆಡ್ ಶಾರ್ಟ್ಸ್ ವಿಡಿಯೋ ಮಾಡಿ ಲೇಡೀಸ್, ಅದು ಒಬ್ಬರು ಲೇಡೀಸ್ 4 million ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ನಾನು ನಿಮಗೆ ಲೈವ್ ಪ್ರೊಫೈಲ್ ತೋರಿಸ್ತೀನಿ. ಅದು ಯಾವ ಒಂದು ಕ್ಯಾಟಗರಿ ಮಾಡಿ ಬೇಗ ನಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ ಅಂತ ನಾನು ನಿಮಗೆ ಮೊದಲನೇ ಲೈವ್ ಪ್ರೊಫೈಲ್ ತೋರಿಸ್ತೀನಿ. ಜಸ್ಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಈ ಒಂದು ಕ್ಯಾಟಗರಿ ಮೂಲಕ ನಿಮಗೆ ಆರಾಮಾಗಿ ಮಾಡ್ಕೊಳ್ಳೋದು. ಹಲವಾರು ರೀತಿ ಕ್ಯಾಟಗರಿ ಇದೆ, ಅದ್ರ ಬಗ್ಗೆ ನಾನು ನಿಮ್ಗೆ ಸಪ್ರೇಟ್ ವಿಡಿಯೋ ಮಾಡಿದೆ ಅಂತ ಹೇಳಿದ್ದೀನಿ. ಇವಾಗ ಜಸ್ಟ್ ನಾನು ನಿಮಗೆ ಮೊದಲನೇ ಯೂಟ್ಯೂಬಲ್ಲಿ ತೋರಿಸ್ತೀನಿ. ಅವರು ಲೇಡೀಸ್ ಇದ್ದಾರೆ, ಈ ಒಂದು ಕ್ಯಾಟಗರಿ ರಿಲೇಟೆಡ್ ಇಲ್ಲೊಂದು ಮಿನಿಮಮ್ 4 million ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇ ಲೈವ್ ಬಂದ್ಬಿಟ್ಟು ನನಗೆ ಮೊದಲನೇ ಸ್ಕ್ರೀನ್ ಕಾರ್ಡ್ ಆನ್ ಮಾಡಿರ್ತೀನಿ. ಎಲ್ಲೂ ಜಸ್ಟ್ ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅವರು ಲೇಡೀಸ್ ಇದ್ದಾರೆ. ಮೊದಲನೇ ಬಂದ್ಬಿಟ್ಟು ಲೇಡೀಸ್ ಅಂದರೆ ಅವರು ಹಿಂದಿ ಯೂಟ್ಯೂಬರ್ಸ್ ಇದ್ದಾರೆ. ಮೇನ್ ಪಾಯಿಂಟ್ ಹೇಳ್ಬೇಕು ನೋಡ್ಕೊಳ್ಳಿ. ನಾವು ಸರ್ಚ್ ಮಾಡ್ತೀವಿ, ಅವ್ರೊಂದು ಯೂಟ್ಯೂಬ್ ಚಾನಲ್ ನೀವು ಕೂಡ ಸರ್ಚ್ ಮಾಡ್ಕೊಳ್ಳಿ. ಮಿಸ್ OCR ಅಂತ ಬಂದ್ಬಿಟ್ಟು ನೋಡ್ಕೊಳ್ಳಿ. OCR ಅಂತ ಮಿಸ್ OCR ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನೋಡ್ಕೊಳ್ಳಿ. ಇದು 40 ಲಕ್ಷ ಅಂದರೆ 4 million ಸಬ್ಸ್ಕ್ರೈಬರ್ಸ್ ಇದೆ ನೋಡ್ಕೊಳ್ಳೋದು. ಇದು ಮೊದಲನೇ ಬಂದ್ಬಿಟ್ಟು ಯಾವ ಒಂದು ಕ್ಯಾಟಗರಿ ಅಪ್ಪ ಅಂದರೆ ಫ್ಯಾಕ್ಟ್ ರಿಲೇಟೆಡ್ ಅಂದರೆ ಯಾವ ರೀತಿ ಏನೆಲ್ಲ ಜಸ್ಟ್ ಇದ್ದಾರೆ. ನೀವು ಏನೆಲ್ಲ ಕ್ಯಾಶ್ ಜಸ್ಟ್ ಒಂದು ವಿಡಿಯೋ ತಗೋದು, ಅದಕ್ಕೆ ನಿಮ್ಮೊಂದು ವಾಯ್ಸ್ ಅವರ್ ಕೊಟ್ಟು ನೀವು ಅಂದರೆ ನೀವು ವಾಯ್ಸ್ ಅವರ್ ಮಾಡಿ ಮಿನಿಮಮ್ ಇಲ್ಲಂದ್ರು 4 million ಕಂಪ್ಲೀಟ್ ಮಾಡಿದ್ರೆ ನೋಡ್ಕೊಳ್ಳಿ. ಈ ಲೇಡೀಸ್ ಚಾನಲ್ ಇದೆ ನೋಡ್ಕೊಳ್ಳಿ. ನಾನು ನಿಮಗೆ ಸೈಡ್ಗೆ ಸ್ಕ್ರೀನ್ ಕಾರ್ಡ್ ಆಗ್ತಾಯಿದೆ ನೋಡಿ. ಇದೆ ನೋಡ್ಕೊಳ್ಳಿ. 40 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ 4 million ಸಬ್ಸ್ಕ್ರೈಬರ್ಸ್ ಎಷ್ಟು 45 ವಿಡಿಯೋಸ್ ಓನ್ಲಿ ನೋಡ್ಕೊಳ್ಬೋದು ಇವರೊಂದು ಯೂಟ್ಯೂಬ್ ಚಾನಲ್. ಈ ಒಂದು ಕ್ಯಾಟಗರಿ ಏನಿದೆ ಅಂದರೆ ಈ ಒಂದು ಟಾಪಿಕ್ಸ್ ಯೂಟ್ಯೂಬ್ ತುಂಬ ಟ್ರೆಂಡಿಂಗ್ ಇದೆ. ಫ್ಯಾಕ್ಟ್ ರಿಲೇಟೆಡ್ ಏನಿದೆ ಶಾರ್ಟ್ಸ್ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಶಾರ್ಟ್ಸ್ ತುಂಬ ಓಡ್ತಿದೆ ನೋಡ್ಕೊಳ್ಳಿ. ಇವರು ಶಾರ್ಟ್ಸ್ ವಿಡಿಯೋ ನೋಡ್ಕೊಳ್ಳಿ ಯಾವ ಒಂದು ರೀತಿಗೆ ಓಡಿದೆ ನೋಡ್ಕೊಳ್ಳಿ. 71,000 ನೋಡ್ಕೊಳ್ಳಿ. 1 ಲಕ್ಷ ನೋಡ್ಕೊಳ್ಬೋದು, 1 ಲಕ್ಷ 2 ಲಕ್ಷ ನೋಡ್ಕೊಳ್ಬೋದು. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಯಾವುದೊಂದು ಬೇಕಲ್ಲ ನೀವು ಕೂಡ ನೋಡ್ಕೊಳ್ಬೋದು. 6 ಲಕ್ಷ ನೋಡ್ಕೊಳ್ಳಿ. ಈ ರೀತಿ 50 ಲಕ್ಷ ನೋಡ್ಕೊಳ್ಳಿ. 50 ಲಕ್ಷ ಓಡಿದೆ ಈ ಒಂದು ವಿಡಿಯೋ ನೋಡ್ಕೊಳ್ಳಿ.
ಇದರಲ್ಲಿ ಏನು ರಿಲೇಟೆಡ್ ಅಂದರೆ ಇದರಲ್ಲಿ ಯಾವ ಒಂದು ಕ್ಯಾಟಗರಿ ಏನಿಲ್ಲ ಫ್ಯಾಕ್ಟ್ ರಿಲೇಟೆಡ್ ಇದರಲ್ಲಿ ಏನಿದೆ ಅಂದರೆ ಜಸ್ಟ್ ಏನಲ್ಲಿ ನೋಡ್ಕೊಳ್ಳಿ. ನಾನು ನಿಮ್ಗೆ ನೋಡಿ ಸ್ವಲ್ಪ ವಾಯ್ಸ್ ಕಡಿಮೆ ಮಾಡ್ತೀನಿ. ಇದರಲ್ಲಿ ಇದೊಂದು ಹಿಂದಿ ಯೂಟ್ಯೂಬರ್ಸ್ ಅಂದರೆ ಇವರೊಬ್ರು ಹಿಂದಿ ಯೂಟ್ಯೂಬರ್ಸ್ ಲೇಡೀಸ್ ಅಂತ ಬಂದ್ಬಿಟ್ಟು ಹಿಂದಿ ಯೂಟ್ಯೂಬರ್ಸ್ ಇವರು ಹಿಂದಿ ಯೂಟ್ಯೂಬರ್ ಅಂದರೆ ಲೇಡೀಸ್ ಇವರು ಹಿಂದಿ ಯೂಟ್ಯೂಬರ್ಸ್ ಆಗಿ ಇದ್ದಾರೆ ಇವರು ಲೇಡೀಸ್. ಅದ್ರ ಬಟ್ ನೀವು ಕನ್ನಡದಲ್ಲಿ ಮಾಡಬಹುದು. ಇದೇ ಫ್ಯಾಕ್ಟ್ ರಿಲೇಟೆಡ್ ನೀವು ಕನ್ನಡದಲ್ಲಿ ಮಾಡಿ ಆರಾಮಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಳ್ಳೋದು. ಈ ಒಂದು ಕ್ಯಾಟಗರಿ ಇದು ಏನೂ ಇಲ್ಲ, ಇದರಲ್ಲಿ ಏನೂ ಇಲ್ಲ, ಜಸ್ಟ್ ವಾಯ್ಸ್ ಅವರು ಮೇನ್ ಇಂಪಾರ್ಟೆಂಟ್, ಎಡಿಟಿಂಗು ಅದ್ರ ಜೊತೆ ಈ ವಾಯ್ಸ್ ಅವರು ಇದೊಂದು ವಿಡಿಯೋ ಕ್ಲಿಪ್. ಈ ವಿಡಿಯೋ ಕ್ಲಿಪ್ ಆರಾಮಾಗಿ ಸಿಗುತ್ತೆ. ಈ ವಿಡಿಯೋ ಕ್ಲಿಪ್ ನೀವು ಯಾವ ರೀತಿ ಡೌನ್ಲೋಡ್ ಮಾಡೋದು ಅದನ್ನು ಕೂಡ ನಾನು ತೋರಿಸ್ತೀನಿ. ಮೊದಲನೇ ಬಂದ್ಬಿಟ್ಟು ನೋಡ್ಕೊಂಡಿದ್ದಾರಲ್ಲ, ನಾನು ನಿಮಗೆ ಒಬ್ಬರು ಲೇಡೀಸ್ ಬಂದ್ಬಿಟ್ಟು 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನೀವು ಕೂಡ ಮಾಡ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಈ ಒಂದು ಕ್ಯಾಟಗರಿ ತುಂಬ ಜನ ಯೂಟ್ಯೂಬರ್ಸ್ ಯಾರು ಕೂಡ ನಾನು ನಿಮಗೆ ಹೇಳ್ತೇನೆ, ಈ ಒಂದು ಕ್ಯಾಟಗರಿ ವಿಡಿಯೋ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಇದೇನಿದೆಲ್ಲ ಇವರೆಲ್ಲ ಏನು ಮಾಡಿಲ್ಲ, ಜಸ್ಟ್ ವಾಯ್ಸ್ ಅವ್ರು ಕೊಟ್ಟಿದ್ದಾರೆ. ವಾಯ್ಸ್ ಅವ್ರು ಅಂದರೆ ಈ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದರೆ ಈ ಒಂದು ವಿಡಿಯೋ ಡೌನ್ಲೋಡ್ ಮಾಡಿದ್ದಾರೆ ಅವರು. ಇದಕ್ಕೆ ಯಾವುದೊಂದು ಕಾಪಿರೈಟ್ ಕ್ಲೇಮ್ ಬರಲ್ಲ, ಏನು ಮಾಡಲ್ಲ. ನೀವು ಕೂಡ ಆ ರೀತಿ ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಈ ವಿಡಿಯೋ ಎಲ್ಲಿ ಸಿಗುತ್ತೆ ಅಂದರೆ ನಾನು ನಿಮಗೆ ಹೇಳ್ತೀನಿ. ಏನೂ ಜಸ್ಟ್ ಮೊದಲೇ ಬಂದ್ಬಿಟ್ಟು ನೀವು ಏನು ಮಾಡ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರದ್ದು ಆದಂಥದ್ದು ಅಂದರೆ ಫ್ಯಾಕ್ಟ್ ರಿಲೇಟೆಡ್ ಆದ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಒಂದು ಚಾನಲ್ ಏನು ಮಾಡ್ಕೋ ಜಸ್ಟ್ ನೋಡಿ, ನಾನು ಸರ್ಚ್ ಮಾಡ್ತೀನಿ 5 minutes ಕ್ರಾಫ್ಟ್ಸ್ ಅಂತ ಇದೆ, ನೋಡ್ಕೊಳ್ಳಿ. ಕ್ರಾಫ್ಟ್ಸ್ ಈ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೋಡ್ಕೊಳ್ಳಿ. 7 crores ಅಂದರೆ ಎಷ್ಟು ನೋಡಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಬೋದು. ಮೊದಲನೇ ಬಂದ್ಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಮೊದಲನೇದು ಅವರು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಇವೆಲ್ಲ ಫ್ಯಾಕ್ಟ್ ರಿಲೇಟೆಡ್ ವಿಡಿಯೋ ಅಂದರೆ ಇವ್ರೇನಿದೆಲ್ಲ ಇದೆಲ್ಲ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅವರು ಕ್ಲಿಪ್ ವಿಡಿಯೋ ಮಾಡಲ್ಲ, ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ತುಂಬ ಜನ ಈಗೇನಿದಾರಲ್ಲ ಇವರೆಲ್ಲ ಫ್ಯಾಕ್ಟ್ ರಿಲೇಟೆಡ್, ನೀವು ಏನು ಮಾಡ್ಬೇಕು, ಜಸ್ಟ್ ಇನ್ನೊಂದು ಇದರಲ್ಲಿ ಇದ್ದಂಥ ಪಾರ್ಟ್ ಆಗಿ ಅಂದರೆ 15 10 ಸೆಕೆಂಡ್ 20 ಸೆಕೆಂಡ್ ಮಿನಿಮಮ್ 1 minutes ವಿಡಿಯೋ ತೊಗೊಂಡು ಆ ವಿಡಿಯೋ ನೀವು ಏನು ಕಟ್ ಮಾಡ್ಕೊಳ್ಬೇಕು. ಆ ವಿಡಿಯೋ ನೀವು ಅಷ್ಟು ಕಟ್ ಮಾಡ್ಕೊಂಡು ತೊಗೊಂಡು ಏನು ಮಾಡ್ಬೋದು, ಅದನ್ನು ಎಡಿಟ್ ಮಾಡ್ಕೊಳ್ಬೇಕು. ಮೊದಲನೇ ಹೇಳ್ಬಿಡ್ತೀನಿ, ಇದರಲ್ಲಿ ನೀವು ಯಾವುದೋ ಒಂದು ವಿಡಿಯೋ ಯೂಸ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಯಾವುದೋ ಕಾಪಿರೈಟ್ ಕ್ಲೇಮ್ ಇಲ್ಲ, ಯಾವುದೋ ಒಂದು ಕಾಪಿರೈಟ್ ಏನೂ ಬರಲ್ಲ. ಇದ್ರ ಚಾನೆಲ್ ಅಂದರೆ ಈ ವಿಡಿಯೋ ಯೂಸ್ ಮಾಡೋದು ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ನೀವು ವಾಯ್ಸ್ ಅವ್ರು ಮಾಡಿ, ಅಂದರೆ ನಿಮ್ಮೊಂದು ವಾಯ್ಸ್ ಅವ್ರು ಕೊಡಿ. ಇನ್ನೊಂದು ಜಸ್ಟ್ ನೀವು ವಾಯ್ಸ್ ಅವ್ರು ಕೊಡ್ಬೇಕನ್ನೋ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಸ್ಕ್ರೀನ್ ಕಾರ್ಡ್ ನೀವು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ವಾಯ್ಸ್ ಅವ್ರು ಕೊಟ್ಟು ಜಸ್ಟ್ ಏನೂ ಮಾಡಿಲ್ಲ, ವಾಯ್ಸ್ ಅವ್ರು ಕೊಟ್ಟು ನೀವು ಈ ರೀತಿ ಮಾಡ್ಕೊಳ್ಬೋದು. ನೋಡ್ಕೊಳ್ಳಿ, ಇಲ್ಲಿ ಹಲವಾರು ರೀತಿ ವಿಡಿಯೋಗಳು ಇದೆ, ನೋಡ್ಕೊಳ್ಬೋದು. ಇಲ್ಲಿ ಹಲವಾರು ಅಂದ್ರೆ ನೋಡ್ಕೊಳ್ಳೋದು 1 hour ವಿಡಿಯೋ ಇದೆ. ಇದರಲ್ಲಿ ಏನು ಮಾಡೋದು, ನಿಮಗೆ 10 15 ಸೆಕೆಂಡು 30 ಸೆಕೆಂಡು 1 minute ಮಿನಿಮಮ್ 1 minute ವಿಡಿಯೋ ಸಾಕು. ಇಷ್ಟು ವಿಡಿಯೋ ತೊಗೊಂಡು ನೀವು ಏನು ಮಾಡೋದು, ಪಾಟ್ ಕಟ್ ಆಗಿ ಅದನ್ನ ಏನು ಮಾಡೋದು, ವಾಯ್ಸ್ ಅವ್ರು ಕೊಟ್ಟು. ಇದು ಯಾವ ಒಂದು ಕ್ಯಾಟಗರಿ ಬರುತ್ತೆ ಮೇನ್ ಇಂಪಾರ್ಟೆಂಟ್ ಅಂದರೆ ಫ್ಯಾಕ್ಟ್ ರಿಲೇಟೆಡ್ ಕಂಟೆಂಟ್ ಬರುತ್ತೆ. ಮೇನ್ ಪಾಯಿಂಟ್ ಫ್ಯಾಕ್ಟ್ ರಿಲೇಟೆಡ್ ಕ್ಯಾಟಗರಿ. ಈ ಒಂದು ಕ್ಯಾಟಗರಿ ಬಂದ್ಬಿಟ್ಟು ಈ ಕ್ಯಾಟಗರಿ ತುಂಬ ಟ್ರೆಂಡಿಂಗ್ ಆಗಿದೆ ಯೂಟ್ಯೂಬ್ನಲ್ಲಿ. ಈ ಒಂದು ಕ್ಯಾಟಗರಿ ಮಾಡಿ ನೀವು ಆರಾಮಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಾಂದ್ರೆ ಮಿನಿಮಮ್ 2-3 ಮಂತಲ್ಲಿ ಇಲ್ಲಾಂದ್ರೆ ಮಿನಿಮಮ್ 1 million ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಕಂಪ್ಲೀಟ್ ಮಾಡ್ತಾರೆ. ಅದು ನಾನು ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ. ಒಬ್ಬರು ಲೇಡೀಸ್ ನೋಡ್ಕೊಳ್ಳಿ, ಈ ಒಂದು ಕ್ಯಾಟಗರಿ ತುಂಬ ಟ್ರೆಂಡಿಂಗ್ ಇದೆ. ನೀವು ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಅವರು ಹಿಂದಿ ಯೂಟ್ಯೂಬರ್ಸ್ ಇದ್ದಾರೆ, ನೀವು ಕನ್ನಡ ಇದೇನು ವಿಡಿಯೋ ಇದೆ ಇದನ್ನ ತೊಗೊಳ್ಳಿ, ನೀವು ಕನ್ನಡದಲ್ಲಿ ಸ್ವಲ್ಪ ವಾಯ್ಸ್ ಅವ್ರು ಕೊಟ್ಟು ಮಾಡ್ಕೊಳ್ಳಿ. ಇದರಲ್ಲಿ ಏನೂ ಇಲ್ಲ, ಸಂಕೋಚ ಪಡೋದೇನೂ ಇಲ್ಲ. ನೀವು ವಿಡಿಯೋ ತೊಗೊಳ್ಬೋದು. ಇದರಿಂದ ಯಾವುದೋ ನಿಮಗೆ ಒಂದು ಪ್ರಾಬ್ಲಮ್ ಇಲ್ಲ. ಏನೋ ಜಸ್ಟ್ ನಾನು ನಿಮಗೆ ಮೊದಲನೇ ಸ್ಕಿನ್ ಕಾರ್ಡ್ ಆಫ್ ಮಾಡ್ಬೋದಾ. ಹಾಗಿದ್ರೆ ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ಈ ಒಂದು ವಿಡಿಯೋ ತೊಗೊಂಡು ನೀವು ಯಾವ ರೀತಿ ಮಾಡ್ಬೇಕಂದ್ರೆ ಅಂದರೆ ಈ ರೀತಿ ಆ ಒಂದು ವಿಡಿಯೋ ನೀವು ಸಣ್ಣ ಕ್ಲಿಪ್ ತೊಗೊಂಡು ಯಾವ ರೀತಿ ನೀವು ವಾಯ್ಸ್ ಅವ್ರು ಮಾಡ್ಬೇಕು. ಮೇನ್ ಇಂಪಾರ್ಟೆಂಟ್ ನೀವು ವಾಯ್ಸ್ ಅವ್ರು ಮಾಡ್ಬೇಕಾದ್ರೆ ಅಲ್ಲಿ ಏನಿದೆ ವಿಡಿಯೋ, ಆ ವಿಡಿಯೋ ನೋಡಬೇಕು. ಆ ವಿಡಿಯೋ ನೋಡಿ ನೀವು ಒಂದು ಮಾಡ್ಕೊಂಡು ಸ್ಕ್ರಿಪ್ಟ್ ರೀತಿ ಒಂದು ಬರ್ಕೋಬೇಕು. ಒಂದು ಪೆನ್ಸಿಲ್ ಅಂದರೆ ಒಂದು ಬುಕ್ ತೊಗೊಳ್ಳಿ. ಒಂದು ಬುಕ್ಕಲ್ಲಿ ನೀವು ಸ್ಕ್ರಿಪ್ಟ್ ಇಟ್ಟು ಅಂದರೆ ಇಲ್ಲಾಂದ್ರೆ 30 ಸೆಕೆಂಡ್ 60 ಸೆಕೆಂಡ್ ಅಂದರೆ 30 ಸೆಕೆಂಡ್ಸ್ ವಿಡಿಯೋ ಮಾಡ್ತಾರೆ. ಆ 30 ಸೆಕೆಂಡ್ಸಲ್ಲಿ ನೀವು ಯಾವ ರೀತಿ ಒಂದು ಸ್ಕ್ರಿಪ್ಟ್ ರೀತಿಯಲ್ಲಿ ನೀವು ಬರ್ಕೊಳ್ಬೇಕು. ಏನೇನು ಮಾತಾಡಬೇಕು ನೀವು ಬರ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಆ ವಿಡಿಯೋ ನೋಡ್ಕೊಂಡು ನೀವು ಬರ್ಕೊಳ್ಳಿ. ಆ ಬರ್ಕೊಂಡ ತಕ್ಷಣ ನೀವು ಏನು ಮಾಡಬೇಕು, ಜಸ್ಟ್ ಅದು ನೀವು ರಿಕಾರ್ಡ್ ಯಾವ ರೀತಿ ಅಂದ್ರೆ ನೀವು ಬರ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಬರ್ಕೊಳ್ಳಿ ಅಂದ್ರೆ ಆಗಲ್ಲ. ಯಾಕಂದ್ರೆ ನೀವು ಏನಾದ್ರು ವಿಡಿಯೋ ಮಾಡೋದು ಸ್ವಲ್ಪ ತಪ್ಪಿದ್ರೆ ಅಂದ್ರೆ ಮಿಸ್ಟೇಕ್ ಆಗ್ತಾನೆ ಏನಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಒಂದು ಬರ್ಕೊಳ್ಳಿ, ಒಂದು ಅಲೆಯಲ್ಲಿ ಒಂದು ಪೇಜಲ್ಲಿ ಬರ್ಕೊಂಡು ಏನು ಮಾಡ್ಕೊಂಡು ನೀವು ರೆಕಾರ್ಡ್ ಮಾಡ್ಬೇಕಾದ್ರೆ ಏನು ಜಸ್ಟ್ ನೀವೇನು ಮಾಡೋ ಅದನ್ನ ವಿಡಿಯೋ ನನಗೆ ಜಸ್ಟ್ ಏನು ಮಾಡೋ ಅಲ್ಲಿ ಇದ್ದಂಥ ಏನು ಬರ್ದಂತ ನೀವು ಏನು ಬರ್ದಿರಲ್ಲ ಅದನ್ನ ನೋಡ್ಕೊಂಡು ಬರಬರ ಓದ್ಬಿಡು. ಈಗ ನಾನು ನೋಡಿ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಈ ರೀತಿ ನೀವು ಮಾಡೋಕೋಬೇಡಿ. ಅದರಲ್ಲಿ ಫ್ಯಾಕ್ಟ್ ರಿಲೇಟೆಡ್ ಅದ್ರ ಬಗ್ಗೆ ನೀವು ಬರ್ಕೊಂಡು ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಿ. ಯಾಕಂದ್ರೆ 1 minutesಲ್ಲಿ ನೀವು ವಿಡಿಯೋ ಮಾಡೋಕೆ ವಿಡಿಯೋ ವಾಯ್ಸ್ ಮಾತ್ರ ಸ್ವಲ್ಪ ಕ್ಲಿಯರ್ ಆಗಿರಬೇಕು. ಅದ್ರ ಜೊತೆ ನೀವು ಸ್ಪೀಡಾಗಿ ಹೇಳ್ಬೇಕು. ಒಂದು ಸ್ವಲ್ಪ ಇದಾಗುತ್ತೆ, ಆರಾಮಾಗಿ ನೀವು ಇದು ಮಾಡ್ಕೊಳ್ಳಿ. ಇದು ಜಸ್ಟ್ ಈ ಒಂದು ಕ್ಯಾಟಗರಿ ಯಾವ ಯೂಟ್ಯೂಬರ್ಸು ತುಂಬ ಯೂಸ್ ಬರುತ್ತೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಈ ಒಂದು ಕ್ಯಾಟಗರಿ ಯಾರು ಕೂಡ ಸಜೆಷನ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಒಂದು ಕ್ಯಾಟಗರಿ ಅಲ್ಲಿ ವಿಡಿಯೋ ಆ ವಿಡಿಯೋ ಯಾವುದೋ ಒಂದು ಕಾಪಿರೈಟ್ ಕ್ಲೇಮ್ ಬರಲ್ಲ. ಆ ವಿಡಿಯೋ ತೊಗೊಂಡು ಆರಾಮಾಗಿ ಈ ಒಂದು ಅಂದರೆ ಆ ವಿಡಿಯೋ ಸಣ್ಣ ಕ್ಲಿಪ್ ತೊಗೊಂಡು ಆರಾಮಾಗಿ ವಿಡಿಯೋ ಮಾಡಿ ಆರಾಮಿ ನೀವು ಯೂಟ್ಯೂಬ್ ಶಾರ್ಟ್ಸ್ ಮೂಲಕ ಗ್ರೋ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೊಳ್ಳೋದು ಯಾವುದೊಂದು ಪ್ರಾಬ್ಲಮ್ ಆಗಲ್ಲ. ಅವ್ರು ಜಸ್ಟ್ ಆ ಒಂದು ವಿಡಿಯೋಗೆ ಅವರು ಏನು ಮಾಡಿದ್ದಾರೆ ಅದರಲ್ಲಿ ಏನಿಲ್ಲ. ಅವರು ಏನು ಮಾಡಿದ್ದಾರೆ, ಅವರು ವಾಯ್ಸ್ ಅವ್ರು ಕೊಟ್ಟಿರೋದಲ್ಲ ಮೇನ್ ಇಂಪಾರ್ಟೆಂಟ್ ಅಂದರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರ್ತಾರೆ. ಅದು ಬಿಟ್ಟು ನಾವು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಕ್ಲಿಪ್ ತೊಗೊಂಡು ನೀವು ಏನು ಮಾಡಿ ವಾಯ್ಸ್ ಅವ್ರು ಕೊಡಿ ಆರಾಮಾಗಿ ವಿಡಿಯೋ ಅಪ್ಲೋಡ್ ಮಾಡಿ. ಇಲ್ಲೋ ಜಸ್ಟ್ ನಮಗೆ ಇವತ್ತಿನಲ್ಲಿ ಶಾರ್ಟ್ಸ್ ಹಿಡ್ಕೊಂಡು ಬೆಸ್ಟ್ ಕ್ಯಾಟಗರಿ. ಈ ಒಂದು ಕ್ಯಾಟಗರಿ ಮೂಲಕ ಈಸಿಯಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಮಾಡೋದು ಕೇವಲ 1 ಮಂತಲ್ಲಿ 1 million 4 millionವರೆಗೆ ಈಸಿಯಾಗಿ ಕಂಪ್ಲೀಟ್ ಮಾಡೋದು ಸಬ್ಸ್ಕ್ರೈಬರ್ಸ್. ಅದರ ಬಟ್ ಈ ಒಂದು ಕ್ಯಾಟಗರಿ ತುಂಬ ಟ್ರೆಂಡಿಂಗ್ ಇದೆ, ತುಂಬ ಓಡ್ತಾ ಇದೆ. ಪ್ರತಿಯೊಬ್ಬರು ಕೂಡ ಬೇಗ ಯೂಸ್ ಮಾಡ್ಕೊಳ್ಳಿದೆ. ಇವತ್ತು ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕ್ಯಾಂಟಿಗೆ ಸ್ಪ್ಯಾಮ್ ಬರ್ಸ್ ಎಲ್ಲ ಕೂಡ ಐತೀನಿ. ಈ ಒಂದು ಇಷ್ಟ ಒಂದು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಯೂಟ್ಯೂಬರ್ಸ್ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಶೇರ್ ಮಾಡ್ಕೊಳ್ಳಿ ಅಂತ ಇವತ್ತು ಮುಗಿಸ್ತೀನಿ. ಕ್ಯಾಂಟಿಗೆ ಸ್ಪ್ಯಾಮ್ ಬರ್ಸ್ ಎಲ್ಲ ಜೀವನದ ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೆ.